ಓಂ ಶಾಂತಿ. ಇಂದಿನ ದಿನಾಂಕ 29/11/2021. ಮಧುರ ಮಕ್ಕಳೇ, ಬಲೆ ಪ್ರಪಂಚದಲ್ಲಿ ಮತ್ಯಾರದೂ ಭಯವನ್ನು ಇಟ್ಟುಕೊಳ್ಳಬೇಡಿ. ಆದರೆ ಅವಶ್ಯವಾಗಿ ಈ ತಂದೆಯ ಭಯವನ್ನು ಇಟ್ಟುಕೊಳ್ಳಿ. ಭಯ ಇಟ್ಟುಕೊಳ್ಳುವುದು ಎಂದರೆ ಪಾಪಕರ್ಮಗಳಿಂದ ಪಾರಾಗಿರುವುದಾಗಿದೆ. ಪ್ರಶ್ನೆ: ಬಾಬಾರವರು ಪ್ರತಿಯೊಂದು ಮಗುವಿಗೆ ತಮ್ಮ ಪರಿಶೀಲನೆಯನ್ನು ಮಾಡಲು ಚಾರ್ಟ್ ಇಡಲು ಏಕೆ ಶ್ರೀಮತವನ್ನು ಕೊಡುತ್ತಾರೆ? ಉತ್ತರ: ಏಕೆಂದರೆ ಈಶ್ವರೀಯ ಕಾಯ್ದೆಯು ಬಹಳ ಕಠಿಣವಾಗಿದೆ. ಒಂದು ವೇಳೆ ಬ್ರಾಹ್ಮಣರಾಗಿ ಚಿಕ್ಕ ಪುಟ್ಟ ತಪ್ಪಾಯಿತೆಂದರೆ ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಬಾಬಾರವರು ಹೇಳುತ್ತಾರೆ, ತಮ್ಮ ಪರಿಶೀಲನೆಯನ್ನು ಇಡಿ. ಒಂದು ವೇಳೆ ಯಾವುದೇ ಹಳೆಯ ಲೆಕ್ಕಾಚಾರಗಳು ಉಳಿದುಕೊಳ್ಳುತ್ತದೆ ಎಂದರೆ ಪೆಟ್ಟು ತಿಂದು ತುಂಡು ರೊಟ್ಟಿಯನ್ನು ಶಿಕ್ಷೆಯನ್ನು ಅನುಭವಿಸಿ ಪದವಿಯು ಭ್ರಷ್ಟವಾಗುವುದು ತಿನ್ನಬೇಕಾಗುತ್ತದೆ. ಈಗ ಅಂತಿಮ ಸಮಯ ಬಹಳ ಸಮೀಪವಿದೆ. ಆದ್ದರಿಂದ ತಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಯೋಗಬಲದಿಂದ ಸಮಾಪ್ತಿ ಮಾಡಿ. ಓಂ ಶಾಂತಿ. ತಂದೆಯ ನೆನಪಿನಲ್ಲಂತೂ ಮಕ್ಕಳು ತಾವಾಗಿಯೇ ಇರುತ್ತೀರಿ. ಗಳಿಗೆಗೆ ಏಳುವ ಅವಶ್ಯಕತೆಯೂ ಇರುವುದಿಲ್ಲ. ತಂದೆಯ ಡೈರೆಕ್ಷನ್ ಆಗಿದೆ. ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಯಾವ ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿಬಿಟ್ಟಿದ್ದಾನೆ ಅದರ ಮೇಲೆ ವಿಜಯವನ್ನು ಪಡೆಯುತ್ತೀರಿ. ನಿಮಗೆ ಯಾವುದೇ ಅಸ್ತ್ರ ಮುಂತಾದವುಗಳನ್ನು ಕೊಡುವುದಿಲ್ಲ. ಕೇವಲ ಯೋಗಬಲದಿಂದ ನೀವು ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತೀರಿ. ಅವಶ್ಯವಾಗಿ ವಿಜಯ ಪಡೆಯಬೇಕು ಮತ್ತು ಸಂಗಮದಲ್ಲಿಯೇ ಪಡೆಯುತ್ತೀರಿ. ಆಗ ರಾವಣ ರಾಜ್ಯವು ಸಮಾಪ್ತಿಯಾಗಿ ರಾಮರಾಜ್ಯದ ಸ್ಥಾಪನೆಯಾಗಬೇಕು. ತಂದೆಯಂತೂ ಹಿಂಸೆಯನ್ನೆಂದಿಗೂ ಕಲಿಸಲು ಸಾಧ್ಯವಿಲ್ಲ. ದೇವತೆಗಳಂತೂ ಅಹಿಂಸಾ ಪರಮೋಧರ್ಮಿ ಆಗಿಯೇ ಇದ್ದಾರೆ. ಅಲ್ಲಿ ಕಾಮಕಟಾರಿಯ ಹಿಂಸೆ ಆಗುವುದಿಲ್ಲವೆಂದು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಯಾರು ಕಲ್ಪದ ಮೊದಲು ನಿರ್ವಿಕಾರಿಗಳಾಗಿದ್ದರು ಅವರೇ ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾರೆ. ಈಗ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ. ಗಾಯನವಿದೆ. ಶಿವಶಕ್ತಿ ಸೇನೆ ಎಂದು ನೀವು ಗುಪ್ತ ಯೋಧರಾಗಿದ್ದೀರಿ. ಪ್ರತಿಯೊಬ್ಬರೂ ತನಗಾಗಿ ಮಾಡುತ್ತಿದ್ದೀರಿ. ಮಾಯಾಜೀತ್ ಜಗಜ್ಜೀತ್ ಆಗಬೇಕಾಗಿದೆ. ನೀವು ತಮಗಾಗಿ ಮಾಡುತ್ತೀರಿ ಅಂದರೆ ತಮ್ಮ ಭಾರತ ದೇಶಕ್ಕಾಗಿ ಮಾಡುತ್ತೀರಿ. ಇದರಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಅವರು ಪಡೆಯುತ್ತಾರೆ. ಯಾರು 5 ವಿಕಾರಗಳ ಮೇಲೆ ವಿಜಯವನ್ನು ಪಡೆಯುತ್ತಾರೆ ಅವರೇ ಜಗಜ್ಜೀತರಾಗುತ್ತಾರೆ. ಮತ್ಯಾವುದೇ ವಸ್ತುವಿನ ಮೇಲೆ ವಿಜಯ ಪಡೆಯುವುದಲ್ಲ. ನಿಮ್ಮದಿರುವುದೇ ರಾವಣ ರಾಜ್ಯದ ಮೇಲೆ ವಿಜಯ ಪಡೆಯುವುದು, ಅರ್ಥಾತ್ ದೈವಿ ಗುಣಗಳನ್ನು ಧಾರಣೆ ಮಾಡುವುದು. ದೈವಿ ಗುಣಗಳ ಧಾರಣೆ ಮಾಡದೆ ಸತ್ಯಯುಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಅಂದ ಮೇಲೆ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾವು ಎಲ್ಲಿಯವರೆಗೆ ದೈವಿ ಗುಣಗಳ ಧಾರಣೆ ಮಾಡಿದ್ದೇವೆ. ದೈವಿ ಗುಣಗಳ ಧಾರಣೆ ಮಾಡುವುದು ಎಂದರೆ ರಾವಣನ ಮೇಲೆ ವಿಜಯ ಪಡೆಯುವುದು. ರಾಮರಾಜ್ಯವಿತ್ತು ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಒಬ್ಬ ರಾಮನಂತೂ ರಾಜಾಡಳಿತ ಮಾಡಿರುವುದಿಲ್ಲ. ಪ್ರಜೆಗಳಂತೂ ಇರುತ್ತಾರೆ. ಇಲ್ಲಿ ರಾಜ ರಾಣಿ ಹಾಗೂ ಪ್ರಜೆಗಳೆಲ್ಲರೂ ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತಿದ್ದಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದಾರೆ. ದೈವಿ ಗುಣಗಳಲ್ಲಿ ಆಹಾರ ಪಾನೀಯ ಮಾತನಾಡುವುದು ಎಲ್ಲವೂ ಶುದ್ಧ ಪವಿತ್ರವಾಗುತ್ತದೆ. ಪ್ರತಿಯೊಂದು ಮಾತಿನಲ್ಲಿ ಸತ್ಯವನ್ನು ಹೇಳಬೇಕಾಗಿದೆ. ತಂದೆ ಸತ್ಯವೇ ಆಗಿದ್ದಾರೆ ಅಂದಾಗ ಇಂತಹ ತಂದೆಯ ಜೊತೆ ಎಷ್ಟು ಸತ್ಯವಾಗಿರಬೇಕು. ಒಂದು ವೇಳೆ ಸತ್ಯವಾಗಿರುವುದಿಲ್ಲವೆಂದರೆ ಎಷ್ಟು ದುರ್ಗತಿಯಾಗುತ್ತದೆ. ಗತಿಯಂತೂ ಶ್ರೇಷ್ಠವಾಗಿರುವುದನ್ನು ಪಡೆಯಬೇಕಾಗಿದೆ. ನರನಿಂದ ನಾರಾಯಣ,
ನಾರಿಯಿಂದ ಲಕ್ಷ್ಮಿ ಆಗಬೇಕಾಗಿದೆ ಹೇಳಲಾಗುತ್ತದೆ. ನಿಮ್ಮ ಗತಿ ಮತ ನೀವೇ ತಿಳಿದಿದ್ದೀರಿ ಎಂದು ತಂದೆಯು ಯಾವ ಮತವನ್ನು ಕೊಡುತ್ತಾರೆ ಅದರಿಂದ ಎಂತಹ ಶ್ರೇಷ್ಠ ಗತಿಯಾಗುತ್ತದೆ. ಸರ್ವಶ್ರೇಷ್ಠ ತಂದೆಯು ಸರ್ವಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಅಂದ ಮೇಲೆ ಈಗ ಶ್ರೀಮತದಂತೆ ನಡೆದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಜನ್ಮ ಜನ್ಮಾಂತರದ ಪಾಪವನ್ನು ಯೋಗ ಬಲವಿಲ್ಲದೆ ತುಂಡಾಗುವುದಿಲ್ಲ. ಇದಕ್ಕಾಗಿ ನೆನಪಿನ ಯಾತ್ರೆಯು ಬಹಳ ಚೆನ್ನಾಗಿ ಮಾಡಬೇಕು. ಅಮೃತ ವೇಳೆ ನೆನಪು ಚೆನ್ನಾಗಿರುತ್ತದೆ. ಆ ಸಮಯದ ವಾಯುಮಂಡಲವು ಚೆನ್ನಾಗಿರುತ್ತದೆ. ದಿನದಲ್ಲಿ ಬಲೆ ಎಷ್ಟೇ ಸಮಯ ಕುಳಿತುಕೊಳ್ಳಿ, ಆದರೆ ಅಮೃತ ವೇಳೆಯಂತಹ ಸಮಯವಿಲ್ಲ. ತಮ್ಮ ಮಾತುಗಳು ಗುಪ್ತವಾಗಿದೆ. ಆಂಗ್ಲ ಭಾಷೆಯಲ್ಲಿ ಹೇಳುತ್ತಾರೆ, ವಿ ಆರ್ ಅಟ್ ವಾರ್. ನಾವು ಯುದ್ಧದ ಮೈದಾನದಲ್ಲಿದ್ದೇವೆ. ನಮ್ಮ ಯುದ್ಧ ರಾವಣನೊಂದಿಗೆ ಇದೆ. ರಾವಣನು ನಂಬರ್ 1 ಶತ್ರುವಾಗಿದ್ದಾನೆ. ಶ್ರೀಮತದಿಂದ ರಾಮನ ಸಂಪ್ರದಾಯದವರು ರಾವಣ ಸಂಪ್ರದಾಯದವರ ಮೇಲೆ ವಿಜಯ ಪಡೆದರು. ತಂದೆಯು ಸರ್ವಶಕ್ತಿವಂತನಾಗಿದ್ದಾರಲ್ಲವೇ. ಪ್ರಪಂಚವಂತೂ ಪಾಪ ಈ ಸಮಯದಲ್ಲಿ ಘೋರ ಅಂಧಕಾರದಲ್ಲಿದೆ. ನಾವು ಸೋತಿದ್ದೇವೆ ಎಂದರೆ ಅವರಿಗೆ ತಿಳಿದೇ ಇಲ್ಲ. ಮಾಯೆಯೊಂದಿಗೆ ಸೋಲುವುದೇ ಸೋಲು. ಮಾಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದು ಸಹ ಯಾರೂ ತಿಳಿದಿಲ್ಲ. ಇಡೀ ಲಂಕೆಯ ಮೇಲೆ ರಾವಣನ ರಾಜ್ಯವಿತ್ತು. ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದಂತಕಥೆಗಳನ್ನು ಬರೆದಿದ್ದಾರೆ. ಅದನ್ನು ಜನ್ಮ ಜನ್ಮಾಂತರದಿಂದ ಓದಿದ್ದೀರಿ. ಈಗ ಹೇಳುತ್ತಾರೆ ಶಾಸ್ತ್ರಗಳನ್ನಂತೂ ಅವಶ್ಯವಾಗಿ ಓದಬೇಕು ಎಂದು. ಯಾರು ಓದುವುದಿಲ್ಲ ಅವರಿಗೆ ನಾಸ್ತಿಕರೆಂದು ಹೇಳಲಾಗುತ್ತದೆ. ಮತ್ತು ತಂದೆಯು ತಿಳಿಸುತ್ತಾರೆ, ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ಎಲ್ಲರೂ ನಾಸ್ತಿಕರಾಗಿ ಬಿಟ್ಟಿದ್ದಾರೆ. ಈ ಮಾತುಗಳನ್ನು ಮಕ್ಕಳಿಗೆ ಚೆನ್ನಾಗಿ ತಿಳಿಸಬೇಕು. ಭಾರತವು ಯಾವಾಗ ಸತೋಪ್ರಧಾನವಿತ್ತು ಆಗ ಅದನ್ನು ಸ್ವರ್ಗವೆಂದು ಹೇಳಲಾಗುತ್ತಿತ್ತು. ಅದೇ ಭಾರತವಾಸಿಗಳು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತ ತಮೋ ಪ್ರಧಾನರಾದರು. ಈಗ ಮತ್ತೆ ಪಾವನರಾಗುವುದು ಹೇಗೆ? ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ಸತೋಪ್ರಧಾನ ಪಾವನರಾಗಿ ಬಿಡುತ್ತೀರಿ. ಮತ್ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ಯಾರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಬೇಡಿ. ಹೇಳಲಾಗುತ್ತದೆ, ಗುರುವಿಲ್ಲದೆ ಘೋರ ಅಂಧಕಾರ. ಬಹಳಷ್ಟು ಮಂದಿ ಗುರುಗಳಿದ್ದಾರೆ, ಆದರೆ ಎಲ್ಲರೂ ಅಂಧಕಾರದಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಯಾವಾಗ ಜ್ಞಾನ ಸೂರ್ಯನು ಬರುವನು ಆಗ ಘೋರ ಅಂಧಕಾರವು ದೂರವಾಗುವುದು. ಬಲೆ ಸನ್ಯಾಸಿಗಳು ಪಾವನರಾಗುತ್ತಾರೆ, ಆದರೆ ಜನ್ಮವಂತೂ ವಿಕಾರದಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ. ದೇವಿ ದೇವತೆಗಳಂತೂ ವಿಕಾರದಿಂದ ಜನಿಸುವುದಿಲ್ಲ. ಇಲ್ಲಿ ಎಲ್ಲರ ಶರೀರ ಕೊಳಕಾಗಿದೆ. ತಂದೆಯು ಈ ರೀತಿ ಕೊಳಕಾಗಿರುವ ವಸ್ತ್ರಗಳನ್ನು ಸ್ವಚ್ಛ ಮಾಡುತ್ತಾರೆ. ಆತ್ಮವು ಪವಿತ್ರವಾಯಿತೆಂದರೆ ಶರೀರವು ಚೆನ್ನಾಗಿರುವುದು ಸಿಗುತ್ತದೆ. ಇದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಪರಿಶೀಲನೆಯನ್ನು ಇಡಬೇಕು. ನನ್ನಿಂದ ಯಾವುದೇ ಕೆಟ್ಟ ಕೆಲಸವಂತೂ ಆಗುತ್ತಿಲ್ಲವೇ. ಈಶ್ವರಿಯ ಕಾಯ್ದೆಯು ಕಠಿಣವಾಗಿದೆ. ಯಾವುದೇ ಕೆಟ್ಟ ಕೆಲಸ ಮಾಡುತ್ತೀರೆಂದರೆ ಅದರ ಶಿಕ್ಷೆಯು ಬಹಳ ಕಠಿಣವಾಗಿದೆ. ಈಗ ಅಂತಿಮ ಸಮಯವಾಗಿದೆ. ಎಲ್ಲ ಲೆಕ್ಕಾಚಾರಗಳನ್ನು ಯೋಗಬಲದಿಂದ ಸಮಾಪ್ತಿ ಮಾಡಬೇಕಾಗಿದೆ. ಒಂದು ವೇಳೆ ಸಮಾಪ್ತಿ ಮಾಡಲಿಲ್ಲವೆಂದರೆ ತುಂಡು ರೊಟ್ಟಿ ಎನ್ನು ಚಿಕ್ಕ ಪದವಿ ತಿನ್ನಬೇಕಾಗುತ್ತದೆ. ನಂತರ ಮಾನಿ ಮತ್ತು ಮೋಚ್ರ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಪದವಿ ಭ್ರಷ್ಟವಾಗುವುದು ಎಂದು ಹೇಳಲಾಗುತ್ತದೆ. ಮಾನಿ ತುಂಡು ರೊಟ್ಟಿ ಎಂತೂ ಎಲ್ಲರಿಗೂ ಸಿಗುತ್ತದೆ.
ಮುಕ್ತಿ ಮತ್ತು ಜೀವನ್ಮುಕ್ತಿಯ ರೊಟ್ಟಿಯಂತೂ ಎಲ್ಲರಿಗೂ ಕೊಡುತ್ತಾರೆ. ಕೆಲವರು ಪಾಸ್ ವಿತ್ ಆನರ್, ಕೆಲವರಿಗೆ ಶಿಕ್ಷೆ ಸಿಗುತ್ತದೆ. ನಂತರ ಅಪಮಾನದಿಂದ ಸ್ವಲ್ಪ ತುಂಡು ರೊಟ್ಟಿ ಸಿಗುತ್ತದೆ. ಸಿಂಹಾಸನದಲ್ಲಂತೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕೆಟ್ಟ ಕೆಲಸ ಮಾಡಿದರೆಂದರೆ ಅಪಮಾನವಾಗುತ್ತದೆ. ಅದು ತಂದೆಯ ಮುಂದೆ. ಶಿವತಂದೆಯು ಕುಳಿತಿದ್ದಾರಲ್ಲವೇ, ನಿಮಗೆ ಸಾಕ್ಷಾತ್ಕಾರ ಮಾಡಿಸುತ್ತೇವೆ. ನಾವು ಇದರಲ್ಲಿದ್ದೆವು, ನಿಮಗೆ ಎಷ್ಟೊಂದು ತಿಳಿಸುತ್ತಿದ್ದೆವು. ಈಗ ನಾನು ಸಂಪೂರ್ಣ ಬ್ರಹ್ಮನಲ್ಲಿ ಇದ್ದೇನೆ. ನೀವು ಮಕ್ಕಳು ಸಂಪೂರ್ಣ ತಂದೆಯ ಬಳಿ ಹೋಗುತ್ತೀರಿ. ಅವರ ಮೂಲಕ ಶಿವತಂದೆಯು ಡೈರೆಕ್ಷನ್ ಮುಂತಾದುದನ್ನು ಕೊಡುತ್ತಾರಲ್ಲವೇ. ತಂದೆಯು ನಿಮಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿ ಸೇವೆ ಮಾಡಿ. ಯಾರದೇ ನಿಂದನೆಯನ್ನು ಮಾಡಬೇಡಿ ಎಂದು ಇವರಲ್ಲಿ ಕುಳಿತು ನಿಮಗೆ ಎಷ್ಟು ಓದಿಸುತ್ತಿದ್ದೆವು, ತಿಳಿಸುತ್ತಿದ್ದೆವು. ಆದರೂ ನೀವು ಇದೇ ಕೆಲಸ ಮಾಡಿದ್ದೀರಿ. ಈಗ ಶಿಕ್ಷೆಯನ್ನು ಅನುಭವಿಸಿ. ಎಷ್ಟೆಷ್ಟು ಪಾಪ ಮಾಡಿರುತ್ತೀರಿ, ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕೆಲವರು ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ, ಕೆಲವರು ಕಡಿಮೆ. ಅವರಲ್ಲಿಯೂ ನಂಬರ್ ವಾರ್ ಎಷ್ಟು ಸಾಧ್ಯವೋ ಯೋಗಬಲದಿಂದ ವಿಕರ್ಮಗಳನ್ನು ತುಂಡರಿಸುತ್ತಿರಬೇಕು. ಮಕ್ಕಳು, ಎಲ್ಲದಕ್ಕಿಂತ ದೊಡ್ಡ ಚಿಂತೆ ಇದನ್ನೇ ಇಟ್ಟುಕೊಳ್ಳಬೇಕು. ನಾವು ಹೇಗೆ ಸಂಪೂರ್ಣ ಅಪ್ಪಟ ಚಿನ್ನವಾಗುವುದು? ಹೇಳುತ್ತಾ ಕುಳಿತುಕೊಳ್ಳುತ್ತಾ ಇದೇ ಬುದ್ಧಿಯಲ್ಲಿರಲಿ. ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಮಾಯೆಯ ಬಿರುಗಾಳಿಗಳ ಚಿಂತೆ ಮಾಡಬಾರದು. ಎಷ್ಟು ಸಮಯ ಸಿಗುತ್ತದೆಯೋ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಾನು ತಮೋಪ್ರಧಾನದಿಂದ ನಾನು ಸತೋಪ್ರಧಾನನಾಗಬೇಕಾಗಿದೆ ಎಂದು. ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ಪಾಪಗಳು ತುಂಡಾಗುತ್ತವೆ. ಯಾವುದೇ ಪಾಪ ಮಾಡಬಾರದು. ಇಲ್ಲವೆಂದರೆ 100 ಪಟ್ಟಾಗುವುದು. ಕ್ಷಮೆ ಕೇಳಲಿಲ್ಲವೆಂದರೆ ನಂತರ ವೃದ್ಧಿಯಾಗುತ್ತಾ ಆಗುತ್ತಾ ಸತ್ಯನಾಶವಾಗಿ ಬಿಡುತ್ತದೆ. ಮಾಯೆಯು ಪಾಪದ ಹಿಂದೆ ಪಾಪವನ್ನು ಮಾಡಿಸುತ್ತಿರುತ್ತದೆ. ಬೇಹದ್ದಿನ ತಂದೆಯೊಂದಿಗೆ ಪ್ರೀತಿ ಇರಬೇಕು. ಇದು ಸಹ ಅನೇಕರಿಗೆ ಗೊತ್ತಾಗುವುದಿಲ್ಲ. ತಂದೆಯು ಸದಾ ತಿಳಿಸುತ್ತಾರೆ, ಶಿವತಂದೆಯು ಮುರುಳಿಯನ್ನು ನುಡಿಸುತ್ತಿದ್ದಾರೆ ಎಂದು ತಿಳಿಯಿರಿ. ಶಿವತಂದೆಯು ಡೈರೆಕ್ಷನ್ ಕೊಡುತ್ತಿದ್ದಾರೆಂದರೆ ನೆನಪು ಸಹ ಇರಲಿ, ಭಯವೂ ಇರಲಿ. ಬಹಳ ಪಾಪ ಮಾಡುತ್ತಿರುತ್ತೀರಿ, ಸತ್ಯವನ್ನು ತಿಳಿಸಬೇಕು. ಬಾಬಾ, ನಮ್ಮಿಂದ ಈ ತಪ್ಪಾಯಿತು. ತಂದೆಯು ತಿಳಿಸುತ್ತಾರೆ, ಪಾಪಗಳ ಹೊರೆಯು ತಲೆಯ ಮೇಲೆ ಬಹಳ ಇದೆ. ಏನೆಲ್ಲ ಮಾಡಿದ್ದೀರಿ ಅದನ್ನು ತಿಳಿಸಿ. ಸತ್ಯವನ್ನು ತಿಳಿಸುವುದರಿಂದ ಅರ್ಧ ಕಡಿಮೆಯಾಗಿ ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಯಾರು ನಂಬರ್ 1 ಪುಣ್ಯಾತ್ಮನಾಗುತ್ತಾರೆ, ನಂತರ ಅವರೇ ಪಾಪಾತ್ಮನೂ ಸಹ ನಂಬರ್ 1ನಲ್ಲಿ ಆಗುತ್ತಾರೆ. ಬಾಬಾ ಸ್ವಯಂ ಹೇಳುತ್ತಾರೆ, ನಿಮ್ಮ ಬಹಳ ಜನ್ಮಗಳಲ್ಲಿಯೂ ಅಂತಿಮ ಜನ್ಮವಾಗಿದೆ. ನೀವು ಪುಣ್ಯಾತ್ಮನಾಗಿದ್ದೀರಿ, ಈಗ ಪಾಪಾತ್ಮನಾಗಿದ್ದೀರಿ, ನಂತರ ಪುಣ್ಯಾತ್ಮನಾಗಬೇಕಾಗಿದೆ. ತನ್ನ ಕಲ್ಯಾಣವನ್ನಂತೂ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನೀವು ತಲೆ ಮುಂತಾದನ್ನು ಭಾಗಿಸುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಲೆ, ಇವರು ಬ್ರಹ್ಮ ವೃದ್ಧನಾಗಿದ್ದಾರೆ, ನಮಸ್ತೆ ಮಾಡುತ್ತಾರೆ. ಮನೆಯಲ್ಲಿ ಮಕ್ಕಳು ಗಳಿಗೆ ನಮಸ್ತೆ ಮಾಡುತ್ತಾರೆಯೇ? ಒಂದು ಬಾರಿ ನಮಸ್ತೆ ಮಾಡಿದರೂ ನಂತರ ಪ್ರತ್ಯುತ್ತರದಲ್ಲಿಯೂ ಮಾಡಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನನ್ನು ದೊಡ್ಡವರೆಂದು ತಿಳಿದು ನಮಸ್ತೆ ಮಾಡುತ್ತೀರಿ, ಮತ್ತೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರೆಂದು ತಿಳಿದು ನಮಸ್ತೆ ಮಾಡುತ್ತೇನೆ. ಅರ್ಥವಿದೆಯಲ್ಲವೇ? ಮನುಷ್ಯರಂತೂ ರಾಮ ರಾಮ ಎಂದು ಹೇಳಿಬಿಡುತ್ತಾರೆ, ಆದರೆ ಅರ್ಥವನ್ನೇನೂ ತಿಳಿಯುವುದಿಲ್ಲ. ವಾಸ್ತವದಲ್ಲಿ ರಾಮ ಎಂದರೆ ಶಿವತಂದೆ.
ರಾಮ ಆ ರಘುಪತಿ ಅಲ್ಲ, ಈ ರಾಮ ನಿರಾಕಾರನಾಗಿದ್ದಾರೆ. ಅವರ ಹೆಸರು ಶಿವತಂದೆ ಎಂದಾಗಿದೆ. ಶಿವನ ಮುಂದೆ ಈ ರೀತಿ ಯಾರೂ ಹೇಳುವುದಿಲ್ಲ. ನಾನು ರಾಮನ ಪೂಜೆಯನ್ನು ಮಾಡುತ್ತೇನೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಮಂದಿರಗಳಲ್ಲಿ ಹೋಗಿ ತಿಳಿಸಿ, ಇವರೂ ಸಹ ಮನುಷ್ಯನಾಗಿದ್ದರು. ನೀವು ಇವರ ಮುಂದೆ ಹೋಗಿ ಮಹಿಮೆ ಹಾಡುತ್ತೀರಿ. ತಾವು ನಿರ್ವಿಕಾರಿ, ಸರ್ವಗುಣ ಸಂಪನ್ನ, ನಾವು ಪಾಪಿ ನೀಚರಾಗಿದ್ದೇವೆ. ಈ ತನುವೂ ಸಹ ಮನುಷ್ಯನದ್ದಾಗಿದೆ ಮತ್ತು ಆ ತನುವೂ ಸಹ ಮನುಷ್ಯನದ್ದಾಗಿದೆ. ಆದರೆ ಅವರಲ್ಲಿ ದೈವಿ ಗುಣಗಳಿದೆ, ಆದ್ದರಿಂದ ದೇವತೆಯಾಗಿದ್ದಾರೆ. ನೀವು ಸ್ವಯಂ ಹೇಳುತ್ತೀರಿ, ನಮ್ಮಲ್ಲಿ ಆಸುರಿ ಗುಣಗಳಿವೆ, ಆದ್ದರಿಂದ ಮಂಗನಾಗಿದ್ದೇವೆ. ಚೆಹರೆಯಂತೂ ಇಬ್ಬರದು ಒಂದೇ ಆಗಿದೆ, ಲಕ್ಷಣದಲ್ಲಿ ವ್ಯತ್ಯಾಸವಿದೆ. ಭಾರತವಾಸಿಗಳೇ ಕಿರೀಟಧಾರಿಯಾಗಿದ್ದರು, ಈಗ ನೋ ತಾಜ್, ಕಿರೀಟವಿಲ್ಲ. ಬಡವರೂ ಸಹ ಭಾರತವಾಸಿಗಳೇ ಆಗಿದ್ದಾರೆ. ತಂದೆಯೂ ಸಹ ಭಾರತದಲ್ಲಿಯೇ ಬರುತ್ತಾರೆ. ಎಲ್ಲಿ ಸ್ವರ್ಗವಾಗಬೇಕಾಗಿದೆ ಅಲ್ಲಿ ತಂದೆಯೂ ಬರುತ್ತಾರಲ್ಲವೇ. ಕಳಿಂಗನ ಅವತಾರವೆಂದು ಹೇಳಲಾಗುತ್ತದೆ. ಎಷ್ಟು ಕಳಂಕಗಳನ್ನು ಹಾಕಲಾಗಿದೆ. ಒಂದು ವೇಳೆ ಅನ್ಯ ಧರ್ಮದವರಿಗೆ ಸ್ವಲ್ಪ ತಿಳಿದರೆ ಅವರೂ ಸಹ ಭಾರತವಾಸಿಗಳನ್ನು ಫಾಲೋ ಮಾಡುತ್ತಾರೆ. ಕಲ್ಲು ಬುದ್ಧಿಯವರಾಗಿರುವ ಕಾರಣ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಇದ್ದಾರೆಂದು ಹೇಳಿಬಿಡುತ್ತಾರೆ. ತಂದೆಯನ್ನು ತಿಳಿದೇ ಇಲ್ಲ. ತಂದೆಯು ಇವರಲ್ಲಿ ಪ್ರವೇಶ ಮಾಡಿ ಭಾರತವನ್ನು ಎಂತಹ ಕಿರೀಟಧಾರಿಯನ್ನಾಗಿ ಮಾಡುತ್ತಾರೆ. ಭಾರತದ ಸೇವೆಯನ್ನು ಎಷ್ಟೊಂದು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಗ್ಲಾನಿ ಮಾಡುತ್ತೀರಿ, ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ. ನೀವು ಎಷ್ಟೊಂದು ಅಪಕಾರ ಮಾಡುತ್ತೀರಿ. ರಾವಣನು ನಿಮ್ಮ ಮತವನ್ನು ಸಾಯಿಸಿಬಿಟ್ಟಿದ್ದಾನೆ. ಕೆಟ್ಟ ಗತಿಯಾಗಿ ಬಿಟ್ಟಿದೆ. ಆದ್ದರಿಂದ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ತಿಳುವಳಿಕೆ ಎಷ್ಟು ಸಹಜವಾಗಿ ಸಿಗುತ್ತಿದೆ. ಆದರೂ ಕೆಲವು ಮಕ್ಕಳು ಮರೆತು ಹೋಗುತ್ತಾರೆ. ಯೋಗವಿಲ್ಲವೆಂದರೆ ಧಾರಣೆಯೂ ಆಗುವುದಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಬಂಧನದಲ್ಲಿ ಇರುವವರು ಎಲ್ಲರಿಗಿಂತ ಹೆಚ್ಚು ನೆನಪು ಮಾಡುತ್ತಾರೆ. ಶಿವತಂದೆಯ ನೆನಪಿನಲ್ಲಿ ಸಹನೆಯನ್ನು ಮಾಡುತ್ತಾರೆ. ಭಾರತವಾಸಿಗಳಲ್ಲಿ ಯಾರು ದೇವಿ ದೇವತೆಗಳು ಆಗುವಂಥವರಿದ್ದಾರೆ ಅವರೇ ಇಲ್ಲಿಗೆ ಬರುತ್ತಾರೆ. ಆರ್ಯ ಸಮಾಜಿಗಳಂತೂ ದೇವತೆಗಳ ಮೂರ್ತಿಗಳನ್ನು ಒಪ್ಪುವುದೇ ಇಲ್ಲ. ವೃಕ್ಷದ ಅಂತ್ಯದಲ್ಲಿ ರೆಂಬೆ ಇದೆ. ಹೆಚ್ಚೆಂದರೆ 2-3 ಜನ್ಮಗಳು ಸಹ ವಿರಳವಾಗಿ ಪಡೆಯುತ್ತಾರೆ. ಬಹಳ ಮಂದಿ ತಿಳಿಯುತ್ತಾರೆ, ವಿಕಾರವಿಲ್ಲದೆ ಪ್ರಪಂಚವು ಹೇಗೆ ನಡೆಯುವುದು. ಅರೆ, ದೇವತೆಗಳನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಅಲ್ಲವೇ. ಇದೂ ಸಹ ಯಾರಿಗೂ ತಿಳಿದಿಲ್ಲ. ಅಲ್ಲಿ ವಿಕಾರವಿರುವುದೇ ಇಲ್ಲ ಎಂದು ಕಲ್ಪದ ಮೊದಲಿನವರು ತಕ್ಷಣ ತಿಳಿದು ಬಿಡುತ್ತಾರೆ. ಗಾಯನವೂ ಇದೆ. ಭಗವಾನುವಾಚ, ಕಾಮ ಮಹಾ ಶತ್ರುವಾಗಿದೆ. ಆದರೆ ಭಗವಂತನು ಯಾವಾಗ ಹೇಳಿದ್ದರು ಎಂಬುದು ಯಾರೂ ತಿಳಿದಿಲ್ಲ. ಈಗ ನೀವು ಮಕ್ಕಳು ಜಗಜ್ಜೀತ್ ಆಗುತ್ತಿದ್ದೀರಿ. ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಪರಿಶ್ರಮ ಪಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಬುದ್ಧಿಯೋಗವನ್ನು ನನ್ನೊಂದಿಗೆ ತೊಡಗಿಸಿ. ಯಾವಾಗ ತಂದೆಯ ಮಕ್ಕಳಾಗಿ ಬಿಟ್ಟಿರಿ ಅಂದ ಮೇಲೆ ತಂದೆಯೊಂದಿಗೆ ಪ್ರೀತಿಯುಂಟಾಗಬೇಕು. ಉಳಿದಂತೆ ಅನ್ಯರ ಜೊತೆ ಕಾರ್ಯವನ್ನು ಮಾಡಿಸಲು ಪ್ರೀತಿಯನ್ನು ಇಡಬೇಕು. ಬುದ್ಧಿಯಲ್ಲಿ ಈ ವಿಚಾರವನ್ನು ಇಟ್ಟುಕೊಳ್ಳಬೇಕು. ಪಾಪ ಇವರನ್ನು ಸ್ವರ್ಗವಾಸಿಯನ್ನಾಗಿ ಹೇಗೆ ಮಾಡುವುದು. ಸತ್ಯ ಯಾತ್ರೆಯಲ್ಲಿ ನಡೆಯುವ ಯುಕ್ತಿಯನ್ನು ತಿಳಿಸಿ. ಅದು ಶಾರೀರಿಕ ಯಾತ್ರೆಯಾಗಿದೆ. ಅದನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಿ. ಇದೊಂದೇ ನೆನಪಿನ ಯಾತ್ರೆಯಾಗಿದೆ. ಈಗ ನಮ್ಮ 84 ಜನ್ಮಗಳು ಪೂರ್ಣವಾಯಿತು. ಮತ್ತೆ ಸತ್ಯಯುಗದ ಇತಿಹಾಸವು ಪುನರಾವರ್ತನೆಯಾಗುವುದು. ಪತಿತರಂತೂ
ಮನೆಗೆ ಪರಂಧಾಮ ಹೋಗಲು ಸಾಧ್ಯವಿಲ್ಲ. ಪಾವನರನ್ನಾಗಿ ಮಾಡಲು ಪತಿತ ಪಾವನ ತಂದೆಯೂ ಬೇಕಾಗಿದೆ. ಬಲೆ ಸನ್ಯಾಸಿಗಳು ಪಾವನರಾಗುತ್ತಾರೆ, ಆದರೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಎಲ್ಲರನ್ನು ಕರೆದುಕೊಂಡು ಹೋಗುವವರು ತಂದೆಯೇ ಆಗಿದ್ದಾರೆ. ತಂದೆಯೂ ಬಂದು ಎಲ್ಲರನ್ನೂ ರಾವಣನಿಂದ ಬಿಡಿಸಿ ಮುಕ್ತ ಮಾಡಿಬಿಡುತ್ತಾರೆ. ಸತ್ಯಯುಗದಲ್ಲಿ ದುಃಖ ಕೊಡುವಂತಹ ಯಾವುದೇ ವಸ್ತುವಿರುವುದಿಲ್ಲ. ಹೆಸರೇ ಸುಖಧಾಮವಾಗಿದೆ. ಇದಾಗಿದೆ ದುಃಖಧಾಮ. ಅದು ಕ್ಷೀರಸಾಗರ, ಇದು ವಿಷದ ಸಾಗರ ಆಗಿದೆ. ಈಗ ನೀವು ತಿಳಿದಿದ್ದೀರಿ, ಸ್ವರ್ಗದಲ್ಲಿ ಎಷ್ಟು ಸುಖದಿಂದ ವಿಶ್ರಾಂತಿಯಿಂದ ಇರುತ್ತೀರಿ. ಕ್ಷೀರಸಾಗರದಿಂದ ಹೊರಬಂದು ವಿಷದ ಸಾಗರದಲ್ಲಿ ಹೇಗೆ ಬರುತ್ತಾರೆ, ಇದು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಶ್ರೀಮತದಂತೆ ನಡೆಯಬೇಕು. ನಂತರ ಅವರು ಜವಾಬ್ದಾರನಾಗಿದ್ದಾರೆ. ಶ್ರೀಮತವು ಹೇಳುತ್ತದೆ, ಬಲೆ ಹೋಗಿ ಮಕ್ಕಳನ್ನು ಸಂಭಾಲನೆ ಮಾಡಿ ಅವರಿಗೆ ಜ್ಞಾನದ ಧ್ವನಿ ಮಾಡುತ್ತೀರೆಂದರೆ ಸ್ವಲ್ಪವಾದರೂ ಕಲ್ಯಾಣವಾಗಿ ಬಿಡುತ್ತದೆ. ಸ್ವರ್ಗದಲ್ಲಂತೂ ಬಂದು ಬಿಡುತ್ತಾರೆ. ತಂದೆಯು ಬಂದು ನರಕವಾಸಿಗಳಿಂದ ಸ್ವರ್ಗವಾಸಿಯನ್ನಾಗಿ 21 ಜನ್ಮಗಳಿಗಾಗಿ ಮಾಡುತ್ತಾರೆ. ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ಇದು ಸಹ ಮೊದಲು ತಿಳಿದಿರಲಿಲ್ಲ. ಹೇಗೆ ಇವರ 84 ಜನ್ಮಗಳ ಕಥೆಯಾಗಿದೆ. ತತತ್ವಂ. ಇವರೂ ಸಹ ರಾಜಯೋಗ ಕಲಿಯುತ್ತಿದ್ದಾರೆ. ನೀವು ರಾಜ ಋಷಿಯಾಗಿದ್ದೀರಿ, ಅವರು ಹಠಯೋಗಿ ಋಷಿಗಳಾಗಿದ್ದಾರೆ. ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದು ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ನೀವೆಲ್ಲರೂ ಶರಣಾಗತಿಯಾಗಲು ಬಂದಿದ್ದೀರಲ್ಲವೇ. ಈಗ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತೀರಿ. ಪ್ರಪಂಚದಲ್ಲಿ ಮಾಯೆಯ ಆಡಂಬರವಿದೆ. ಎಲ್ಲಿಯವರೆಗೆ ನರಕದ ವಿನಾಶವಾಗುವುದಿಲ್ಲ, ಅಲ್ಲಿಯವರೆಗೆ ಸ್ವರ್ಗವಾಗಲು ಹೇಗೆ ಸಾಧ್ಯ? ಮಾಯಾವಿ ಮನುಷ್ಯರು ಇದಕ್ಕೆ ಸ್ವರ್ಗವೆಂದು ತಿಳಿದು ಕುಳಿತಿದ್ದಾರೆ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ತಂದೆಗೆ ಎಷ್ಟೊಂದು ಪರಿಶ್ರಮವೆನಿಸುತ್ತದೆ. ಪೂರ್ಣ ನರಕವಾಸಿಯಾಗಿದ್ದಾರೆ, ಸ್ವರ್ಗವಾಸಿಗಳಾಗುವುದೇ ಇಲ್ಲ. ತಂದೆಯು ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ, ಒಳ್ಳೆಯದು. ಮಧುರಾತಿ ಮಧುರ ಮಕ್ಕಳು ರಾವಣನ ಮೇಲೆ ವಿಜಯವನ್ನು ಪಡೆಯುವುದರಿಂದಲೇ ನೀವು ಜಗಜ್ಜೀತರಾಗುವಿರಿ. ಅದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮರ್ಯಾದೆ ಹೋಗುವ ರೀತಿ ಯಾವುದೇ ಕಾರ್ಯವನ್ನು ಮಾಡಬೇಡಿ. ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಮಾಯೆಯ ಬಿರುಗಾಳಿಯನ್ನು ಲೆಕ್ಕಿಸದೆ ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಸಮಯ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಮ್ಮ ಶ್ರೇಷ್ಠ ಗತಿಯನ್ನು ಮಾಡಿಕೊಳ್ಳಲು ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು. ಯಾವುದೇ ಮಾತನ್ನು ಮುಚ್ಚಿಡಬಾರದು. ವರದಾನ. ನೆನಪಿನ ಮಂತ್ರದ ಮೂಲಕ ಸಂಕಲ್ಪ ಹಾಗೂ ಕರ್ಮದಲ್ಲಿ ಅವಿನಾಶಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. ತಾವು ಮಕ್ಕಳು ಸರ್ವಶಕ್ತಿವಂತನ ಸರ್ಕಾರದ ಸಂದೇಶವಾಹಕರೂ ಆಗಿದ್ದೀರಿ. ಆದ್ದರಿಂದ ಯಾರೊಂದಿಗೆ ವಿಚಾರ ವಿಮರ್ಶೆ ಮಾಡುವುದರಲ್ಲಿ ತಮ್ಮ ಮನಸ್ಸನ್ನು ಬೇಸರ ಮಾಡಿಕೊಳ್ಳಬಾರದು. ನೆನಪಿನ ಮಂತ್ರವನ್ನು ಉಪಯೋಗ ಮಾಡಿಕೊಳ್ಳಬೇಕು. ಹೇಗೆ? ಯಾರಾದರೂ ವಾಣಿಯಿಂದ ಅಥವಾ ಅನ್ಯ ಯಾವುದೇ ವಿಧಿಯಿಂದ ವಶರಾಗುವುದಿಲ್ಲವೆಂದರೆ ರಿದ್ಧಿ ಸಿದ್ಧಿಯನ್ನು ಮಾಡುತ್ತಾರೆ. ತಮ್ಮ ಬಳಿ ಆತ್ಮಿಕ ದೃಷ್ಟಿಯ ನೇತ್ರ ಮತ್ತು ಮನ್ಮನಾಭೋಧ ಮಂತ್ರವಿದೆ. ಅದರಿಂದ ತಮ್ಮ ಸಂಕಲ್ಪಗಳನ್ನು ಸಿದ್ಧಗೊಳಿಸುತ್ತಾ ಸಿದ್ಧಿ ಸ್ವರೂಪರಾಗಲು ಸಾಧ್ಯ. ಸ್ಲೋಗನ್.
ಕರ್ಮದ ಅಭಿಮಾನಿ ಆಗುವುದಕ್ಕೆ ಬದಲಾಗಿ ಆತ್ಮ ಅಭಿಮಾನಿಯಾಗಿರಿ. ಒಳ್ಳೆಯದು. ಓಂ ಶಾಂತಿ.